ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ನಿನ್ನ ಜೊತೆ ನಾನು ಮಾತಾಡಲ್ಲ ಎಂದು ಸಿಂಧು ಕೋಪದಿಂದ ಹೇಳಿ ಕಿಚನ್ ಕಡೆಗೆ ಹೋಗಿಬಿಟ್ಲು. ಕಾರಣ ಚಿಕ್ಕದಿ. ಅವರ ವೆಡ್ಡಿಂಗ್ ಆನಿವರ್ಸರಿಯನ್ನ ಮರೆತಿದ್ದ ಅವಳ ಗಂಡ ಅಜಯ್. ಅವನಿಗೆ ಆಫೀಸ್ ವರ್ಕ್ ಟೆನ್ಷನ್ ನಲ್ಲಿ ಡೇಟ್ ನೆನಪೇ ಇರಲಿಲ್ಲ. ಆದರೆ ಸಿಂಧುಗೆ ಅದು ತುಂಬಾ ಹರ್ಟ್ ಆಗಿತ್ತು. ಆ ಒಂದು ದಿನ ಮಾತ್ರ ಸ್ಪೆಷಲ್ ಆಗಿ ನೆನ್ಪಿಟ್ಕೊಳ್ಳೋಕೆ ಆಗಲ್ವಾ ಎಂದು ಕಣ್ಣೀರಿಟ್ಟಳು. ಅಜಯ್ ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡಿದ. ಆದರೆ ಅವಳು ಫುಲ್ ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನ ಶುರು ಮಾಡಿದ್ಲು. ಆ ದಿನ ಇಡೀ ಮನೆ ಸೈಲೆಂಟ್ ಆಗಿ ಇತ್ತು. ಟಿವಿ ಸೌಂಡ್ ಮಾತ್ರ ಕೇಳಿಸುತ್ತಿತ್ತು. ಸಿಂಧು ಬೇಕು ಅಂತಾನೆ ಅವನ ಕಡೆಗೆ ನೋಡ್ತಿರ್ಲಿಲ್ಲ. ಅಜಯ್ ಮಾತ್ರ ಅವಳ ಹಿಂದೆ ಹಿಂದೆ ತಿರುಗುತ್ತಿದ್ದ. ಕಾಫಿ ಮಾಡ್ಲಾ? ರಿಪ್ಲೈ ಇಲ್ಲ. ಡಿನ್ನರ್ ಆರ್ಡರ್ ಮಾಡ್ಲಾ? ಅದಕ್ಕೂ ರಿಪ್ಲೈ ಇಲ್ಲ. ಸಿಟ್ಟು ಕ್ಯೂಟ್ ಆಗಿದೆ ಎಂದು ಅವನು ನಿಧಾನವಾಗಿ ಹೇಳಿದ. ಸಿಂಧು ಮತ್ತೆ ಅವನನ್ನು ನೋಡಿ ಸಿಟ್ಟು ಮಾಡಿಕೊಂಡಳು. ರಾತ್ರಿ ಸಿಂಧು ಬೆಡ್ ಮೇಲೆ ಒಂದು ಕಡೆ ಮಲಗಿದ್ಲು. ಅಜಯ್ ಇನ್ನೊಂದು ಕಡೆ ಸುಮ್ಮನೆ ತಿರುಗಿಕೊಂಡು ಮಲಗಿದ. ಸ್ವಲ್ಪ ಸಮಯದ ನಂತರ ಅವನು ನಿಧಾನವಾಗಿ ಪಿಸುಮಾತಿನಲ್ಲಿ ಹೇಳಿದ, ಇಷ್ಟೊಂದು ಸಿಟ್ಟುನಾ? ಅವಳು ಹೇಳಿದ್ಲು, ಹೌದು. ಹಾಗಿದ್ರೆ ಸ್ವಲ್ಪ ಮಾತಾಡು. ಅವಳು ಹೇಳಿದ್ಲು, ಬೇಡ. ಅಜಯ್ ಸೈಲೆಂಟ್ ಆದ. ಮತ್ತೆ ಸ್ವಲ್ಪ ಸಮಯದ ನಂತರ ಸಡನ್ಲಿ ಕರೆಂಟ್ ಹೋಗಿತ್ತು. ಅವರು ಮಲಗಿದ್ದ ರೂಮ್ ಕತ್ತಲಾಯಿತು. ಸಿಂಧುಗೆ ಚಿಕ್ಕಂದಿನಿಂದ ಕತ್ತಲು ಅಂದ್ರೇನೆ ಭಯ. ಅವಳು ಸ್ಲೋಲಿ ಬ್ಲಾಂಕೆಟ್ ಅನ್ನ ಹಿಡಿದುಕೊಂಡಳು. ಗುಡುಗು ಮಿಂಚಿನ ಸೌಂಡ್ ಬಂತು. ಅಜಯ್ ನಿಧಾನವಾಗಿ ಅವಳ ಹತ್ತಿರ ಬಂದ. ಭಯ ಆಗ್ತಿದ್ಯಾ ಎಂದು ಪಿಸುಮಾತಿನಲ್ಲಿ ಕೇಳಿದ. ಇಲ್ಲ ಅಂದರೂ ಅವಳ ಧ್ವನಿ ಮಾತ್ರ ನಡುಗುತ್ತಿತ್ತು. ಅಜಯ್ ಸಣ್ಣದಾಗಿ ನಕ್ಕ. ಮತ್ತೆ ನಿಧಾನವಾಗಿ ಅವಳ ಕೈ ಹಿಡಿದ. ಸಿಟ್ಟು ಇರಲಿ, ಆದ್ರೆ ಭಯವನ್ನ ಒಬ್ಬಳೇ ಎದುರಿಸಬೇಡ ಎಂದು ಹೇಳಿದ. ಆ ಮಾತು ಕೇಳಿ ಸಿಂಧು ಮನಸ್ಸೇ ಮೆಲ್ಟ್ ಆಯಿತು. ಕೆಲವು ನಿಮಿಷಗಳ ನಂತರ ಅವಳು ಸ್ಲೋಲಿ ಅವನ ಶೋಲ್ಡರ್ ಮೇಲೆ ತಲೆ ಇಟ್ಟಳು. ಸ್ಟಿಲ್ ಆಂಗ್ರಿ ಎಂದು ಅಜಯ್ ಕೇಳಿದ. ಸ್ವಲ್ಪ ಎಂದು ಅವಳು ಕ್ಯೂಟ್ ಆಗಿ ಹೇಳಿದ್ಲು. ಅಜಯ್ ಪಾಕೆಟ್ ಇಂದ ಸ್ಮಾಲ್ ಬಾಕ್ಸ್ ತೆಗೆದ. ಇದನ್ನ ಕೊಡೋಕೆ ವೆಯ್ಟ್ ಮಾಡ್ತಿದ್ದೆ. ಸಿಂಧು ಸರ್ಪ್ರೈಸ್ ಆಗಿ ಓಪನ್ ಮಾಡಿದ್ಲು. ಒಳಗೆ ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆ ಜೊತೆಗೆ ಸ್ಮಾಲ್ ನೋಟ್ ಬರೆದಿತ್ತು. ಡೇಟ್ ಮರೆತಿರಬಹುದು, ಆದ್ರೆ ನಿನ್ನನ್ನು ಪ್ರೀತಿಸೋದು ಒಂದು ದಿನವೂ ಕೂಡ ನಾನು ಮರೆತಿಲ್ಲ. ಸಿಂಧು ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬಂದವು. ಸಾರಿ ಎಂದು ನಿಧಾನವಾಗಿ ಹೇಳಿದ್ಲು. ಅಜಯ್ ಅವಳ ಹಣೆಯ ಮೇಲೆ ಕಿಸ್ ಮಾಡಿದ. ಗಂಡ ಹೆಂಡತಿಯ ನಡುವೆ ಜಗಳ ಇರಬೇಕು, ಆದ್ರೆ ಅದಕ್ಕಿಂತ ಹೆಚ್ಚು ಪ್ರೀತಿ ಇರಬೇಕು. ಆ ರಾತ್ರಿ ಸಿಟ್ಟು, ಜಗಳ, ಈಗೋ ಎಲ್ಲವೂ ಮೆಲ್ಟ್ ಆಯ್ತು. ಮಳೆ ಹೊರಗೆ ಸುರಿಯುತ್ತಿತ್ತು. ಆದರೆ ಒಳಗೆ ಇಬ್ಬರ ಹೃದಯಗಳಲ್ಲಿ ಪ್ರೀತಿ ಮಾತ್ರ ತುಂಬಿಕೊಂಡಿತ್ತು. ಗಂಡ ಹೆಂಡತಿ ನಡುವೆ ಜಗಳಗಳು ಸಾಮಾನ್ಯವಾಗಿ ಇರುತ್ತೆ. ಆದ್ರೆ ನಿಜವಾದ ಪ್ರೀತಿ ಇದ್ದರೆ ಪ್ರತಿ ಸಿಟ್ಟಿನ ಕೊನೆಯಲ್ಲಿ ಒಂದು ಪ್ರೀತಿಯ ಹಗ್ ಇರುತ್ತೆ. ಈ ಗಂಡ ಹೆಂಡತಿಯ ಪ್ರೀತಿಯ ಕತೆ ನಿಮ್ಗೆ ಇಷ್ಟ ಆಯ್ತು ಅಲ್ವಾ? ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ನೀವು ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ.
ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.